ದೇವಗುರು ಬೃಹಸ್ಪತಿಗೆ ತಾರೆ ಎಂಬ ತ್ರಿಲೋಕ ಸುಂದರಿ ಹೆಂಡತಿಯಾಗಿದ್ದಳು. ಒಂದು ದಿನ ಅವಳು ಬೃಹಸ್ಪತಿಯ ಶಿಷ್ಯನಾದ ಚಂದ್ರನ ಮನೆಗೆ ಹೋದಳು. ಅವಳನ್ನು ನೋಡಿ ಚಂದ್ರನು ಮೋಹಗೊಂಡನು. ಅವಳು ಚಂದ್ರನನ್ನು ಮೋಹಿಸಿದ್ದಳು. ಇಬ್ಬರ ಮನಸ್ಸುಗಳು ಒಂದಾದುದರಿಂದ ತಾರೆ ಚಂದ್ರನ ಮನೆಯಲ್ಲೇ ಇದ್ದು ಬಿಟ್ಟಳು. ಅವಳು ಮತ್ತೆ ತನ್ನ ಮನೆಗೆ ಹಿಂದಿರುಗಿ ಬಾರದಿರುವುದನ್ನು ನೋಡಿ ಬೃಹಸ್ಪತಿ ಅವಳನ್ನು ಕರೆದುಕೊಂಡು ಬರಲು ಒಬ್ಬ ಶಿಷ್ಯನನ್ನು ಕಳುಹಿಸಿದನು. ತಾರೆ ಶಿಷ್ಯನ ಮಾತನ್ನು ಲಕ್ಷ್ಯ ಮಾಡದೆ ಶಿಷ್ಯನನ್ನು ಸುಮ್ಮನೆ ಹಿಂದಿರುಗಿಸಿಬಿಟ್ಟಳು. ಬೃಹಸ್ಪತಿ ಮತ್ತೆ ಅನೇಕ ಮಂದಿಯನ್ನು ಕಳುಹಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಬೃಹಸ್ಪತಿ ಕೋಪದಿಂದ ಉರಿಯುತ್ತಾ ತಾನೇ ಚಂದ್ರನ ಮನೆಗೆ ಹೋದನು. ಅವನನ್ನು ನೋಡಿ ಚಂದ್ರನು "ನೀವೇ ಬಂದಿರೇನಾ?" ಎಂದು ಗಹಗಹಿಸಿ ನಕ್ಕನು. ಬೃಹಸ್ಪತಿ ಸಂತಾಪದಿಂದ "ಎಲೋ ಗುರುದ್ರೋಹಿ, ಗುರುಪತ್ನಿ ತಾಯಿಗೆ ಸಮಾನಳೆಂದು ತಿಳಿಯದೇನು? ಬ್ರಾಹ್ಮಣನನ್ನು ಕೊಲ್ಲುವವನು, ಹೆಂಡ ಕುಡುಕನು, ಚಿನ್ನವನ್ನು ಅಪಹರಿಸುವವನು, ಗುರುಪತ್ನಿಯನ್ನು ಬಯಸುವವನು, ಈ ನಾಲ್ವರೊಂದಿಗೆ ಸ್ನೇಹ ಮಾಡುವವನು ಪಂಚಮಹಾಪಾತಕರಾಗಿದ್ದಾರೆ. ಇನ್ನು ನಿನಗೆ ಎಲ್ಲಿಯ ಸ್ವರ್ಗ ಪ್ರಾಪ್ತಿ? ಈ ಸಂಗತಿ ತಿಳಿದರೆ ದೇವೇಂದ್ರನು ನಿನ್ನನ್ನು ಶಿಕ್ಷಿಸದೇ ಬಿಡಲಾರ" ಎಂದನು. ಅದಕ್ಕೆ ಚಂದ್ರನು ಶಾಂತ ಸ್ವರದಿಂದ "ಸ್ವಾಮಿ, ನಿಮ್ಮಂತಹ ಬ್ರಾಹ್ಮಣರಿಗೆ ಶಾಂತಗುಣವೇ ಚಂದ, ಕೋಪವೇ ಬರಬಾರದು. ಇವಳು ಇಲ್ಲಿಯೇ ಇದ್ದು ಬಿಡುವಳೇನು? ನಾಳೆಯೋ ನಾಳಿದ್ದೇ ಬಂದೇ ಬರುತ್ತಾಳೆ. 4 ದಿನ ಇದ್ದುದರಿಂದ ಏನು ಮುಳುಗಿ ಹೋಯಿತು?" ಎಂದನು. ಚಂದ್ರನಿಗೆ ಏನು ಉತ್ತರ ಕೊಡಬೇಕು ಎಂದು ತೋರದೆ ಬೃಹಸ್ಪತಿ ಮನೆಗೆ ಹಿಂದಿರುಗಿದನು. ಮತ್ತೆ ಕೆಲವು ದಿನಗಳವರೆಗೆ ಹೆಂಡತಿಯ ದಾರಿ ನೋಡಿದನು. ಆದರೆ ಅವಳು ಬರಲೇ ಇಲ್ಲ. ಬೃಹಸ್ಪತಿಗೆ ಈ ವಿಚಾರದಿಂದ ತಲೆನೋವು ಹತ್ತಿತು. ತಡೆಯಲಾಗದೆ ಮತ್ತೆ ಚಂದ್ರನ ಮನೆಗೆ ಹೋದನು. ಆದರೆ ಹೊರಗಿದ್ದ ಕಾವಲುಗಾರನು ಅವನನ್ನು ಮನೆಯೊಳಗೆ ಬಿಡಲಿಲ್ಲ. ಆಗ ಬೃಹಸ್ಪತಿ ದೊಡ್ಡ ಕಂಠದಿಂದ "ಎಲೋ ದುರುಳ ಚಂದ್ರ, ಎಂಥ ಘೋರ ಪಾಪಕ್ಕೆ ಸೊಂಟ ಕಟ್ಟಿದೆಯೋ? ನನ್ನ ಹೆಂಡತಿಯನ್ನು ನಾನು ನೋಡಲಿಕ್ಕೂ ಇಲ್ಲದಂತೆ ಬಾಗಿಲಲ್ಲಿ ಅಡ್ಡಗಟ್ಟಿಸುವೆಯಾ? ನನ್ನ ಹೆಂಡತಿ ನಿನಗೆ ಸ್ವಂತದವಳಾಗುವುದು, ನನಗೆ ದೂರದವಳಾಗುವುದು ಎಲ್ಲಾದರೂ ಉಂಟೆ? ಶಾಪ ಕೊಟ್ಟು ನಿನ್ನನ್ನು ಏನು ಮಾಡುವೆನೋ ನೋಡು" ಎಂದು ಕೂಗಿದನು. ಆಗ ಚಂದ್ರನು ಹೊರಬಂದು "ಏಕೆ ನನ್ನ ಹೆಂಡತಿ ಅಂತ ಕೂಗುವಿರೋ? ಸಮಸ್ತ ಸುಲಕ್ಷಣಗಳಿಂದ ತುಂಬಿದ ತಾರೆ ನಿಮ್ಮಂಥ ದರಿದ್ರರ ಮನೆಯಲ್ಲಿರಲು ತಕ್ಕವಳೇನು? ನಿಮಗೆ ಹೆಂಡತಿ ಬೇಕಾದರೆ ತಕ್ಕವಳನ್ನು ಕಟ್ಟಿಕೊಂಡು ಸುಖವಾಗಿರಿ. ನೀವು ಎಲ್ಲಾ ಶಾಸ್ತ್ರಗಳನ್ನು ಓದಿಯೂ ಏನೂ ಪ್ರಯೋಜನವಿಲ್ಲ. ಹೆಣ್ಣು ತನಗೆ ತಕ್ಕವನೊಂದಿಗೆ ಇರುವಳೆಂದು, ತಕ್ಕವನಲ್ಲದವನನ್ನು ಬಿಟ್ಟಿಬಿಡುವಳೆಂದು ನಿಮಗೆ ಗೊತ್ತಿಲ್ಲವೇನು? ಇಷ್ಟು ಮಾತೇಕೆ? ನಾನು ತಾರೆಯನ್ನು ಬಿಟ್ಟುಕೊಡುವವನಲ್ಲ. ಮಾತಾಡದೆ ಹೋಗಿಬಿಡಿ. ಅಸೂಯೆಯಿಂದ ನೀವು ಕೊಡುವ ಶಾಪಗಳು ನನಗೆ ತಾಗಲಾರವು. ನಿಮ್ಮಿಷ್ಟ ಬಂದಂತೆ ಮಾಡಿರಿ" ಎಂದು ಜಾಡಿಸಿ ಹೇಳಿದನು. ಬೃಹಸ್ಪತಿ ಮತ್ತೇನೂ ಮಾಡಲಾಗದೆ ಇಂದ್ರನ ಬಳಿಗೆ ಹೋಗಿ ಕುಳಿತನು. ಇಂದ್ರನು ಅವನನ್ನು ಗೌರವದಿಂದ ಕೂಡಿಸಿ "ಸ್ವಾಮಿ, ಚಿಂತೆಯಲ್ಲಿರುವಿರೇಕೆ?" ಎಂದು ಕೇಳಿದನು. ಅದನ್ನು ಏನೆಂದು ಹೇಳಲಿ? ನನ್ನ ಹೆಂಡತಿಯನ್ನು ಚಂದ್ರನು ಅಪಹರಿಸಿದ್ದಾನೆ. ಕೇಳಿದರೆ ಬಿಡುವುದಿಲ್ಲ ಎಂದು ಹೋಗೆನ್ನುತ್ತಾನೆ. ನನ್ನ ಹೆಂಡತಿಯನ್ನು ನನಗೆ ದಕ್ಕಿಸಿ ಕೊಡಬಲ್ಲೆಯಾ ಇಂದ್ರ? ಎಂದನು ಬೃಹಸ್ಪತಿ. "ನೀವು ಚಿಂತಿಸಬೇಡಿ ಸ್ವಾಮಿ, ನಾನು ನಿಮ್ಮ ಹೆಂಡತಿಯನ್ನು ಬಿಡಿಸುತ್ತೇನೆ." ಚಂದ್ರನು ಮೊಂಡಿಗೆ ಇಳಿದರೆ ವಜ್ರಾಯುಧದಿಂದ ಹೊಡೆದು ಅವನ ಮದವನ್ನು ಅಡಗಿಸುತ್ತೇನೆ. ಇಷ್ಟೊಂದು ದುಷ್ಟತನವೇ ಅವನಿಗೆ ಎಂದು ಇಂದ್ರನು ಒಬ್ಬ ದೂತನಿಗೆ ಹೇಳತಕ್ಕುದನ್ನು ಹೇಳಿ ಚಂದ್ರನ ಬಳಿಗೆ ಕಳುಹಿಸಿದನು. ಇಂದ್ರನ ದೂತನು ಇಂದ್ರನ ಮಾತಿನಂತೆ ಚಂದ್ರನಿಗೆ ಏನೇನೋ ನೀತಿಗಳನ್ನು ಹೇಳಿ ತಾರೆಯನ್ನು ಹಿಂದಿರುಗಿಸಲು ಒತ್ತಾಯಿಸಿದನು. ಚಂದ್ರನು ಕೋಪದಿಂದ "ಇಂದ್ರನು ಎಂತಹ ನೀತಿ ಮಾರ್ಗದವನೆಂಬುದು ನನಗೂ ಗೊತ್ತಿದೆ. ತಾರೆ ನನ್ನ ಪ್ರೇಮವನ್ನು ನಂಬಿಕೊಂಡು ಬಂದಿದ್ದಾಳೆ. ಅವಳನ್ನು ಹೇಗೆ ಬಿಟ್ಟೇನು? ನಾನು ಬಿಟ್ಟರೆ ಮಾತ್ರ ಅವಳು ಗಂಡನ ಬಳಿಗೆ ಹೋಗುವಳೇನು? ನಾನು ಪ್ರಾಣವನ್ನಾದರೂ ಬಿಡುವೆನೇ ಹೊರತು ತಾರೆಯನ್ನು ಬಿಡಲಾರೆ. ಇದು ಇಂದ್ರನಿಗೆ ತಿಳಿಸು" ಎಂದನು. ಚಂದ್ರನ ಮಾತನ್ನು ಕೇಳಿದ ದೂತನು ಇಂದ್ರನ ಬಳಿಗೆ ಹಿಂದಿರುಗಿ ಬಂದು ಚಂದ್ರನು ಹೇಳಿದ ಮಾತುಗಳನ್ನು ಇಂದ್ರನ ಮುಂದೆ ವಿವರಿಸಿದನು.
ಅದನ್ನು ಕೇಳಿ ಇಂದ್ರನು ಕೋಪದಿಂದ ಕಿಡಿಕಿಡಿಯಾಗಿ, ಎಂಥ ಮೂರ್ಖನು ಈ ಚಂದ್ರ, ಹಾಳು ಕೆಲಸ ಮಾಡಿದ್ದಲ್ಲದೆ ನನಗೆ ಇಷ್ಟೊಂದು ಸೊಕ್ಕಿನ ಮಾತುಗಳನ್ನು ಹೇಳುವನೆ, ಎಂಥ ಸಾಹಸ, ಅವನ ಮದ ಅಡಗಿಸಲೇಬೇಕು ಎಂದು ಚಂದ್ರನ ಮೇಲೆ ಯುದ್ಧಕ್ಕೆ ಎದ್ದನು. ಇದನ್ನು ತಿಳಿದು ಶುಕ್ರನು ತನ್ನ ಶಿಷ್ಯರಾದ ರಾಕ್ಷಸ ವೃಂದದೊಂದಿಗೆ ಚಂದ್ರನಿಗೆ ಸಹಾಯಕ್ಕೆ ಬಂದನು. ಶಿವನು ತನ್ನ ಗಣಗಳೊಂದಿಗೆ ಬೃಹಸ್ಪತಿಗೆ ಸಹಾಯಕನಾಗಿ ಬಂದನು. ಉಭಯ ಪಕ್ಷಗಳ ನಡುವೆ ಭಾರೀ ಯುದ್ಧವೂ ನಡೆದಿದೆ. ಅದನ್ನು ನೋಡಿ ಬ್ರಹ್ಮದೇವನು ಅಲ್ಲಿಗೆ ಬಂದು ಚಂದ್ರನನ್ನು ಬದಿಗೆ ಕರೆದು, ನೀನು ಬೃಹಸ್ಪತಿಯ ಹೆಂಡತಿಯನ್ನು ಅವನಿಗೆ ಬಿಟ್ಟುಕೊಟ್ಟು ಬಿಡು, ಇಲ್ಲದಿದ್ದರೆ ವಿಷ್ಣುವಿನೊಂದಿಗೆ ಮಾತನಾಡಿ ನಿನ್ನ ಮದವನ್ನು ನೀರು ನೀರು ಮಾಡಿಸುತ್ತೇನೆ ಎಂದನು. ಆಮೇಲೆ ಬ್ರಹ್ಮನು ಶುಕ್ರನೊಡನೆ, ಏನಿದು ಶುಕ್ರ, ನಿನಗೆ ಬೃಹಸ್ಪತಿಯ ಮೇಲಿರುವ ಹಗೆ ಕೇತವನ್ನು ಚಂದ್ರನಿಗೆ ಸಹಾಯ ಮಾಡುವುದರ ಮೂಲಕ ತೀರಿಸುತ್ತೀಯಾ? ಹೀಗಾದರೆ ಯಾವ ಹೆಂಗಸಾದರೂ ಗಂಡನೊಡನೆ ನ್ಯಾಯವಾದ ಬಾಳ್ವೆ ನಡೆಸುವುದುಂಟೆ ಎಂದು ಪ್ರಶ್ನಿಸಿದನು. ಬ್ರಹ್ಮನ ಮಾತು ಕೇಳಿ ಶುಕ್ರನು ಸಹ ತಾರೆಯನ್ನು ಬಿಟ್ಟು ಬಿಡುವಂತೆ ಚಂದ್ರನಿಗೆ ಹೇಳಿದನು. ಈಗ ಚಂದ್ರನು ಅವರ ಮಾತಿಗೆ ಬಾಗಿ ಗರ್ಭಿಣಿಯಾಗಿದ್ದ ತಾರೆಯನ್ನು ಬೃಹಸ್ಪತಿಗೆ ಹಿಂತಿರುಗಿಸಿಬಿಟ್ಟನು. ಹೀಗಾದ ಮೇಲೆ ಶಿವನೇ ಮೊದಲಾದವರೆಲ್ಲರೂ ಅವರವರ ಸ್ಥಾನಕ್ಕೆ ಹೊರಟು ಹೋದರು. ಬೃಹಸ್ಪತಿಯ ಮನೆಯಲ್ಲಿ ತಾರೆ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ಬೃಹಸ್ಪತಿ ಜಾತಕರ್ಮ ಮಾಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿದನು. ಇದನ್ನು ತಿಳಿದು ಚಂದ್ರನು ಒಬ್ಬ ದೂತನನ್ನು ಬೃಹಸ್ಪತಿಯ ಬಳಿಗೆ ಕಳುಹಿಸಿದನು. ಚಂದ್ರದೂತನು ಬೃಹಸ್ಪತಿಯೊಡನೆ, ಚಂದ್ರನು ಹೇಳಿದಂತೆ ಈ ಮಗು ನಿನ್ನ ಮಗನಲ್ಲ, ನನ್ನ ಮಗನು, ಅವನಿಗೆ ನೀನು ಹೇಗೆ ಜಾತಕರ್ಮ ಮಾಡುತ್ತೀಯಾ ಎಂದು ಕೇಳಿದನು. ಬೃಹಸ್ಪತಿ ಚಂದ್ರನ ದೂತನಿಗೆ, ಮಗು ನನ್ನ ಹೋಲಿಕೆಯಾಗಿದ್ದಾನೆ, ಇವನು ನನ್ನ ಮಗನೇ ಆಗಿದ್ದಾನೆ, ಚಂದ್ರನ ರೂಪರೇಖೆಗಳೊಂದು ಇವನಲ್ಲಿಲ್ಲ ಎಂದು ಹೇಳಿ ದೂತನನ್ನು ಹಿಂದಿರುಗಿಸಿದನು. ದೂತನು ಬಂದು ಬೃಹಸ್ಪತಿ ಹೇಳಿದ ಮಾತುಗಳನ್ನು ಚಂದ್ರನಿಗೆ ತಿಳಿಸಿದನು. ಅದನ್ನು ಕೇಳಿ ಚಂದ್ರನಿಗೆ ಕೋಪ ಬಂದಿತು. ಕೂಡಲೇ ಚಂದ್ರನು ರಾಕ್ಷಸಗಣವನ್ನು ತನ್ನೊಂದಿಗೆ ಕರೆದುಕೊಂಡು ಮತ್ತೆ ಯುದ್ಧಕ್ಕೆ ಬಂತು. ನಿಂತು ಹೋದ ದೇವದಾನವ ಯುದ್ಧವು ಮತ್ತೆ ಪ್ರಾರಂಭವಾಯಿತು. ಅದನ್ನು ನೋಡಿ ಬ್ರಹ್ಮನು ಪುನಃ ಅಲ್ಲಿಗೆ ಬಂದು ಯುದ್ಧ ಬೇಡವೆಂದು ಇಬ್ಬರನ್ನೂ ತಡೆಯುತ್ತಾ, ತಾರೆಯತ್ತ ನೋಡಿ, ನೋಡಿದೀಯಾ ತಾರ, ನಿನ್ನಿಂದಾಗಿ ಎಂಥ ಪೇಚಾಟ ಉಂಟಾಗಿದೆ, ನೀನೇ ಇಷ್ಟು ವಿವಾದಕ್ಕೆ ಮೂಲವಾಗಿದ್ದೀಯೆ, ಈಗ ನೀನೇ ಹೇಳು, ಈ ಮಗುವಿನ ತಂದೆ ಯಾರು, ಚಂದ್ರನೋ ಬೃಹಸ್ಪತಿಯೋ ಎಂದು ಕೇಳಿದನು. ತಾರೆ ಬ್ರಹ್ಮನನ್ನು ನೋಡಲಾಗದೆ ತಲೆ ಬಗ್ಗಿಸಿ ಚಂದ್ರನೇ ಎಂದಳು. ಕೂಡಲೇ ಬ್ರಹ್ಮನು ಆ ಮಗುವನ್ನು ಚಂದ್ರನಿಗೆ ಕೊಡಿಸಿ ಜಗಳ ತೀರಿಸಿ ಹೊರಟು ಹೋದನು. ಈ ರೀತಿಯಾಗಿ ಬೃಹಸ್ಪತಿಯ ಹೆಂಡತಿ ತಾರೆಯಿಂದ ಚಂದ್ರನಿಗೆ ಹುಟ್ಟಿದ ಮಗನೇ ಬುಧ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.